ಏನಿವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅವತ್ತೇನು ರಾಜ್ಯದಾದ್ಯಂತ ನಡೆದಿರತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ನಾಮಫಲಕ ಕಡ್ಡಾಯವಾಗಿ ಕನ್ನಡ 60% ಬಳಕೆ ಮಾಡಬೇಕಂತೇಳಿ ನಮ್ಮ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಿತ್ತು. ಅದೇ ಪ್ರಕಾರವಾಗಿ ಬಹುದೊಡ್ಡವಾದ ಸಂಘಟನೆ ಮುಖಾಂತರ ಮತ್ತು ಆ ಒಂದು ಬಹುದೊಡ್ಡವಾದ ಹೋರಾಟವನ್ನು ಮಾಡಿದ್ದೇವೆ. ಆದರೂ ಕೂಡ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿ ಮತ್ತು ತುರ್ತು ಸಭೆಯನ್ನು ಕರೆದಿ ನಿರ್ಧಾರ ಮಾಡಿತ್ತು. ಆ ನಿರ್ಧಾರದ ಸಭೆಯ ತೀರ್ಮಾನವನ್ನು ಇವತ್ತು ರಾಜ್ಯಪಾಲರು ನಮ್ಮನ್ನು ತಿರಸ್ಕರಿಸಿದ್ದಾರೆ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital. ಇವತ್ತು ತಿರಸ್ಕರಿಸಿದಾರೆ ಅಂದರೆ ರಾಜ್ಯಪಾಲರೇ ತಾವು ಕರ್ನಾಟಕದಲ್ಲಿದ್ದೀರಿ, ಕನ್ನಡ ಭಾಷೆ ನೆಲ ಜಲ ಕನ್ನಡಿಗರಿಗಾಗಿ ಕನ್ನಡ ನಾಡು ನುಡಿಗಾಗಿ ತಮ್ಮ ಒಂದು ಹಿತವನ್ನು ಇರಬೇಕು. ಆದರೆ ಇವತ್ತು ನೀವು ಕನ್ನಡ ಭಾಷೆಯನ್ನು ತಿರಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಕನ್ನಡ ಒಟ್ಟೆ ಇಷ್ಟ ಇಲ್ಲ ಅಂದರೆ, ಕನ್ನಡದ ಯಾವುದು ನಿಮಗೆ ಅವಶ್ಯಕತೆ ಇಲ್ಲ ಅಂದರೆ ತಾವು ರಾಜೀನಾಮೆ ಕೊಟ್ಟು ತಮ್ಮ ರಾಜ್ಯಕ್ಕೆ ತಾವು ಹೋಗ್ಬೋದು, ಅದೇನು ಅಭ್ಯಂತರ ಇಲ್ಲ. ನೀವು ಕನ್ನಡ ಒಂದು ಒಳಿತಿಗಾಗಿ ಕನ್ನಡ ಅಭಿವೃದ್ಧಿಗಾಗಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ನಿಮಗೆ ನೇಮಕ ಮಾಡಿದ್ದಾರೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು, ಕಲಬುರಗಿ ನಾಡಿನಲ್ಲಿ ನಮ್ಮ ರಾಜ್ಯ ರಾಷ್ಟ್ರಕೂಟರದ ಒಂದು ಬಹುದೊಡ್ಡ ರಾಜ್ಯ ಆಗಿತ್ತು. ಕನ್ನಡ ಶ್ರೀ ವಿಜಯ ಬರೆದಿರ್ತಕ್ಕಂಥ ಕವಿರಾಜ್ಯ ಮಾರ್ಗ. ಇಂಥ ನಾಡಿನಲ್ಲಿ ಇವತ್ತು ಕನ್ನಡ ಸ್ವಲ್ಪನೂ ಇಲ್ಲ. ನಮ್ಮ ಕಲಬುರಗಿ ಮಂದಿ ನಾವೇ ಕನ್ನಡವನ್ನು ಬಳಸ್ತಾ ಇಲ್ಲ. ಕನ್ನಡ 2000 ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಕಲಬುರಗಿ ನಾಡು ಶರಣರ ನಾಡು. ವಚನಗಳ ಮುಖಾಂತರ ಇಡೀ ರಾಜ್ಯಕ್ಕೆ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ನಾಡು ನಮ್ಮ ಕಲಬುರಗಿ ನಾಡು. ಇವತ್ತು ಎಲ್ಲ ಇಂಗ್ಲೀಷು ಮತ್ತು ಹಿಂದಿಯನ್ನು ಇವತ್ತು ಬಳಕೆ ಮಾಡ್ತಾ ಇದ್ದೀವಿ. ಅದನ್ನು ಆದಷ್ಟು ಬೇಗ DC ಅವ್ರ ಮುಖಾಂತರ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನು ದಿಢೀರನೇ ಕ್ರಮ ಕೈಗೊಂಡು ಕನ್ನಡ ನಾಮಫಲಕ ಬಳಕೆ ಮಾಡಬೇಕಂತೇಳಿ ಈ ಮೂಲಕ ತಮ್ಮನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಏನಾದರೂ ಅದನ್ನು ಕ್ರಮನ ತಗೊಳ್ಳಿಲ್ಲ ಅಂದರೆ, ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಉಗ್ರವಾದ ಹೋರಾಟವನ್ನು ಅದಕ್ಕೆ ಸಾರ್ವಜನಿಕವಾಗಲಿ ಖಾಸಗೀಯವಾಗಲಿ ಏನಾದರೂ ಅನಾಹುತಗಳಾದರೆ ಅದಕ್ಕೆ ತಾವೇ ನೇರವಾಗಿ ಕಾರಣ ಆಗ್ತೀರಂತ ಈ ವಾಹಿನಿಯ ಮುಖಾಂತರ ನಾನು ಕೇಳ್ಕೊಳ್ತೇನೆ. ನಮ್ಮ ಹೆಸರು ಗುರುದೇವ್ ಪೂಜಾರಿ, ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಅಫ್ಜಲ್ಪುರ್. ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ಆದೇಶದಂತೆ ನಾವು ಇಲ್ಲಿ ಒಂದು ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಇದಕ್ಕಾಗಿ ಅಂದರೆ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಕನ್ನಡದಲ್ಲಿ 60% ಆಗಲೇಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅಂತೂ ನಾವು ಹೇಳುತ್ತಿದ್ದೇವೆ. ಎದಕ್ಕಾಗಿ ಅಂದರೆ ಇದು ಫೆಬ್ರವರಿ 28 ಒಳಗಡೆ ಆಗಿ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಎಲ್ಲ ಅಂಗಡಿ ಮುಂಗಡದಲ್ಲಿ ಕನ್ನಡದಲ್ಲಿ ಬೋರ್ಡ್ ಹಾಕಲೇಬೇಕೆಂದು ಕೇಳಿಕೊತ್ತಿದ್ದೇವೆ. ಅದಕ್ಕಾಗಿ ಒಂದು ಮನವಿ ಸಲ್ಲಿಸುತ್ತಿದ್ದೇವೆ. ನಿರ್ಮಲಾ ಎಂ ತಳವಾರ್, ಜಿಲ್ಲಾಧ್ಯಕ್ಷ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital.